ಯಾವ್ಯಾವುದು ಬಿಸ್ನೆಸ್ಸನ್ನು ಮಾಡಿ ಯಾಕೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ? ಟೈಮ್ ವೇಸ್ಟ್ ಒಂದೇ ಅಲ್ಲದೆ ದುಡ್ಡು ಕೂಡ ವೇಸ್ಟ್ ಮಾಡ್ಕೊಳ್ತಾ ಇದ್ದೀರಾ. ನೀವು ಒಂದು ಬಿಸ್ನೆಸ್ಸನ್ನು ಮಾಡಬೇಕು ಅಂತಂದರೆ ಅದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ತಿಳ್ಕೊಂಡಿರಬೇಕಾಗತ್ತೆ. ಮೊದಲನೇದಾಗಿ ದೊಡ್ಡ ದೊಡ್ಡ ಬಿಸ್ನೆಸ್ಸನ್ನು ಮಾಡೋದಕ್ಕಿಂತ ಮೊದಲು ನೀವು ಸಣ್ಣ ಸಣ್ಣ ಬಿಸ್ನೆಸ್ಸನ್ನು ಮಾಡಿ ಅದರಲ್ಲಿ ನೀವು ಒಂದು ಮಾರ್ಕೆಟಿನ ನಾಲೆಡ್ಜನ್ನು ತಿಳ್ಕೊಳ್ಬೇಕಾಗತ್ತೆ. ಮಾರ್ಕೆಟ್ನಲ್ಲಿ ಯಾವ ರೀತಿ ಆ ಪ್ರಾಡಕ್ಟ್ಗೆ ಡಿಮ್ಯಾಂಡ್ ಇದೆ, ಯಾವ ಒಂದು ಪ್ರಾಡಕ್ಟನ್ನು ಸೇಲ್ ಮಾಡಿದರೆ ನಮ್ಮ ಒಂದು ಪ್ರಾಡಕ್ಟ್ ಸೇಲ್ ಆಗುತ್ತೆ, ಹಾಗೆ ಹೆಚ್ಚು ಸಂಪಾದನೆಯನ್ನು ಮಾಡ್ಬೋದು. ನೀವು ಸೇಲ್ ಮಾಡುವಂಥ ಪ್ರಾಡಕ್ಟ್ ಜನಗಳಿಗೆ ಯಾವ ರೀತಿ ಇದರ ಒಂದು ಇಂಪಾರ್ಟೆಂಟ್ ಇದೆ ಅನ್ನುವಂಥದ್ರ ಬಗ್ಗೆ ನೀವು ಕಂಪ್ಲೀಟ್ ಇನ್ಫಾರ್ಮೇಷನನ್ನು ತಿಳ್ಕೊಳ್ಬೇಕಾಗತ್ತೆ. ನೀವು ಕಸ್ಟಮರ್ ಡಿಮ್ಯಾಂಡ್ಗೆ ತಕ್ಕಂತೆ ನಿಮ್ಮ ಒಂದು ಬಿಸ್ನೆಸ್ಸನ್ನು ಡೆವಲಪ್ ಮಾಡ್ಕೊಳ್ತಾ ಹೋಗಿಲ್ಲ ಅಂತಂದರೆ ಖಂಡಿತವಾಗಿಯೂ ನೀವು ನಿಮ್ಮ ಒಂದು ಬಿಸ್ನೆಸ್ಸಲ್ಲಿ 100% ಲಾಸ್ ಅಂತೂ ಆಗೋದು ಖಂಡಿತ. ಸೊ ಹಾಗಾಗಿ ನಾನಿವತ್ತು ಕಡಿಮೆ ಬಂಡವಾಳದಲ್ಲಿ ಕೇವಲ ಒಂದು 5ರಿಂದ 10,000 ಇನ್ವೆಸ್ಟ್ಮೆಂಟ್ ಮಾಡುವ ಮೂಲಕ ನೀವು ಒಂದು ಬಿಸ್ನೆಸ್ಸನ್ನು ಶುರು ಮಾಡ್ಬೋದು. ಈ ಒಂದು ಪ್ರಾಡಕ್ಟಿಗೆ ತುಂಬಾ ಡಿಮ್ಯಾಂಡ್ ಇರುವಂಥದ್ದು ಮಾರ್ಕೆಟ್ನಲ್ಲಿ. ಅಷ್ಟು ಚೆನ್ನಾಗಿರುವಂತಹ ಈ ಒಂದು ಪ್ರಾಡಕ್ಟನ್ನು ನೀವು ಕೇವಲ ಒಂದೇ ಒಂದು ಪ್ರಾಡಕ್ಟನ್ನು ನೀವು ಖರೀದಿ ಮಾಡಿ ಸೇಲ್ ಮಾಡುವ ಮೂಲಕ ಒಳ್ಳೆ ಪ್ರಾಫಿಟ್ ಮಾರ್ಜಿನ್ ನಿಮಗೆ ಸಿಗ್ತಾ ಇರುವಂಥದ್ದು. ಇದು ಬೈ ಆ್ಯಂಡ್ ಸೇಲ್ ಬಿಸ್ನೆಸ್. ಸೊ ಈ ಒಂದು ಪ್ರಾಡಕ್ಟ್ ಯಾವುದು, ಅದಕ್ಕೆ ಎಷ್ಟು ಬೆಲೆ ಆಗುತ್ತೆ, ಅದಕ್ಕೆ ಒಂದು ಪ್ರೈಸ್ ಎಷ್ಟಾಗುತ್ತೆ, ಅದನ್ನು ನೀವು ಯಾವ ಪ್ರೈಸಿಗೆ ಸೇಲ್ ಮಾಡ್ಬೋದು. ದುಡಿಮೆಯ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲಲ್ಲಿ ವಿಡಿಯೋವನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಇನ್ನಷ್ಟು ಹೊಸ ಹೊಸ ಬಿಸ್ನೆಸ್ ಮಾಹಿತಿ ಬೇಕು ಅಂತಂದರೆ ಎಸ್ ಐ ಆಮ್ ಇಂಟ್ರೆಸ್ಟೆಡ್ ಅಂತ ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಬಹುದು. ಸೊ ಹಾಗಾದರೆ ಬನ್ನಿ, ಈ ಒಂದು ಬಿಸ್ನೆಸ್ ಯಾವುದು, ಯಾವ ರೀತಿ ಬಿಸ್ನೆಸ್ಸನ್ನು ಶುರು ಮಾಡಬಹುದು, ಯಾವ ರೀತಿ ಮಾರ್ಕೆಟಿಂಗನ್ನು ಮಾಡಿ ನೀವು ಒಳ್ಳೆ ಲಾಭವನ್ನು ಗಳಿಸ್ಬೋದು, ಹಾಗೆ ಈ ಬಿಸ್ನೆಸ್ಸನ್ನು ಎಲ್ಲಿ ಶುರು ಮಾಡಿದರೆ ನಿಮಗೆ ಒಳ್ಳೆ ಪ್ರಾಫಿಟನ್ನು ಗಳಿಸ್ಬೋದು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಒಂದು ಬಿಸ್ನೆಸ್ಸನ್ನು ಶುರು ಮಾಡಬೇಕು ಅಂತಂದರೆ ದೊಡ್ಡ ದೊಡ್ಡ ಮಳಿಗೆಯನ್ನು ತೆರೆದು ಬಿಸ್ನೆಸ್ಸನ್ನು ಮಾಡಬೇಕಾಗಿಲ್ಲ. ನಿಮ್ಮ ಮನೆಯಲ್ಲೇ ಇರುವಂಥ ಸ್ಥಳಾವಕಾಶದಲ್ಲಿ ಈ ಪ್ರಾಡಕ್ಟನ್ನು ಇಟ್ಬಿಟ್ಟು ಅಲ್ಲಿಂದ ನೀವು ಮಾರ್ಕೆಟಿಂಗ್ ಮಾಡಿದರೆ ಸಾಕಾಗುತ್ತೆ. ಈ ಒಂದು ಬಿಸ್ನೆಸ್ಸಲ್ಲಿ ನೀವು ಖಂಡಿತ ಸಕ್ಸಸ್ ಆಗ್ಬೋದು. ಇದಕ್ಕೆ ದೊಡ್ಡ ದೊಡ್ಡ ಮಳಿಗೆಯನ್ನು ಬಾಡಿಗೆಗೆ ಪಡೆದು ಅಲ್ಲೂ ಕೂಡ ರೆಂಟ್ ಕೊಟ್ಟು ಲಾಸ್ ಆಗಿ ಈ ರೀತಿಯಾಗಿ ಸಮಸ್ಯೆಯೇ ಇಲ್ಲ ಅಂತಲೇ ಹೇಳ್ಬೋದು. ಸೊ ಅಷ್ಟು ಚೆನ್ನಾಗಿರುವಂಥದ್ದು. ಸೊ ಈ ಬಿಸ್ನೆಸ್ಸನ್ನು ಮಾಡೋದ್ರಿಂದ ಪ್ರತಿದಿನ ಕಡಿಮೆ ಅಂದರೂ ಕೂಡ ಒಂದು 5ರಿಂದ 6 ಪ್ರಾಡಕ್ಟನ್ನು ಸೇಲ್ ಮಾಡುವ ಮೂಲಕ ನೀವು 2,500ರಿಂದ 3,000ಕ್ಕೂ ಹೆಚ್ಚು ಸಂಪಾದನೆಯನ್ನು ಮಾಡ್ಬೋದು. 100%ಗೂ ಹೆಚ್ಚು ಪ್ರಾಫಿಟ್ ಮಾರ್ಜಿನ್ ಈ ಒಂದು ಪ್ರಾಡಕ್ಟಲ್ಲಿ ಸಿಗ್ತಾ ಇರುವಂಥದ್ದು. ಇದಕ್ಕೆ ತುಂಬ ಜನ ಮಾರ್ಕೆಟ್ನಲ್ಲಿ ಡಿಮ್ಯಾಂಡ್ ಮಾಡ್ತಾ ಇರುವಂಥದ್ದನ್ನು ನೋಡ್ಬೋದು. ಸಾಕಷ್ಟು ಜನ ಈಗಾಗಲೇ ಸೇಲ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನೀವು ಈ ಒಂದು ಸಣ್ಣ ಒಂದು ಬಿಸ್ನೆಸ್ಸನ್ನು ಶುರು ಮಾಡಲಿ, ಒಂದು 5ರಿಂದ 10,000ದಲ್ಲೇ ಈ ಒಂದು ಬಿಸ್ನೆಸ್ಸನ್ನು ಶುರು ಮಾಡಲಿ ಅಂತ ನಿಮಗೆ ನಾನು ಈ ಒಂದು ಪ್ರಾಡಕ್ಟ್ ಬಗ್ಗೆ ತಿಳಿಸ್ತಾ ಇದ್ದೀನಿ, ಈ ಒಂದು ಬಿಸ್ನೆಸ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಹಾಗಾದರೆ ಬನ್ನಿ, ಈ ಪ್ರಾಡಕ್ಟ್ ಯಾವುದು, ಈ ಪ್ರಾಡಕ್ಟಲ್ಲಿ ಯಾವ ರೀತಿ ಒಂದು ಬೆನಿಫಿಟ್ ಇದೆ, ಈ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡೋದು ಹೇಗೆ, ಇದಕ್ಕೆ ಯಾಕೆ ಮಾರ್ಕೆಟ್ನಲ್ಲಿ ಎಷ್ಟು ಡಿಮ್ಯಾಂಡ್ ಇದೆ, ಈ ಎಲ್ಲದರ ಬಗ್ಗೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಫ್ರೆಂಡ್ಸ್, ನಾನಿವತ್ತು ತಿಳಿಸ್ಕೊಡೋಕ್ಕೆ ಹೊರಟಿರುವಂಥ ಒಂದೇ ಒಂದು ಪ್ರಾಡಕ್ಟ್, ಅದು ಯಾವುದು ಅಂತಂದರೆ ಪೋರ್ಟೇಬಲ್ ಮಿನಿ ಏರ್ ಕೂಲರ್. ನಿಮಗೆ ತೋರಿಸ್ತೀನಿ ಇದು ಎಷ್ಟು ಅಟ್ರಾಕ್ಟಿವ್ ಆಗಿದೆ, ಅದು ಎಷ್ಟು ಚೆನ್ನಾಗಿದೆ, ಹಾಗೆ ಅದರಿಂದ ಯಾವ ರೀತಿ ನಿಮಗೆ ಬೆನಿಫಿಟ್ ಆಗುತ್ತೆ, ಹಾಗೆ ಇದನ್ನು ಯಾವ ರೀತಿ ನೀವು ಮಾರ್ಕೆಟಲ್ಲಿ ಸೇಲ್ ಮಾಡೋದು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇದು ಬಂದುಬಿಟ್ಟು ಪೋರ್ಟೇಬಲ್ ಮಿನಿ ಏರ್ ಕೂಲರ್. ಇದು ಬಂದ್ಬಿಟ್ಟು ಎಷ್ಟು ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಡಿಸೈನ್ ಮಾಡಿದ್ದಾರೆ ಅಂತಂದರೆ ನೋಡ್ತಾ ಇರ್ಬೋದು. ಸೊ ಎಷ್ಟು ಅಟ್ರಾಕ್ಟಿವ್ ಆಗಿರುವಂಥದ್ದು, ಎಲ್ಲಿಗೆ ಬೇಕಾದರೂ ಇದನ್ನು ಕ್ಯಾರಿ ಮಾಡಿಕೊಂಡು ತೆಗೆದುಕೊಂಡು ಹೋಗ್ಬೋದು. ಯಾವುದೇ ಒಂದು ಟೂರಿಸ್ಟ್ ಪ್ಲೇಸ್ ಇರ್ಬೋದು ಅಥವಾ ಬೇರೆ ಎಲ್ಲೇ ಹೋದ್ರೂ ಕೂಡ ಇದನ್ನು ನಿಮ್ಮ ಬ್ಯಾಗಿನಲ್ಲಿ ಹಾಕ್ಕೊಂಡು ಆರಾಮಾಗಿ ಲ್ಯಾಪ್ಟಾಪ್ ತೊಗೊಂಡು ಹೋದಾಗ ಇದನ್ನು ತೆಗೆದುಕೊಂಡು ಹೋಗ್ಬೋದು. ಅಷ್ಟು ಚೆನ್ನಾಗಿರುವಂಥದ್ದು ನೋಡ್ಬೋದು. ಇದನ್ನು ಎಷ್ಟು ಅಟ್ರಾಕ್ಟಿವ್ ಆಗಿ ಡಿಸೈನ್ ಮಾಡಿದ್ದಾರೆ, ಹಾಗೆ ಇದರಲ್ಲಿ ಯಾವೆಲ್ಲ ರೀತಿಯಾಗಿರ್ತಕ್ಕಂಥ ಫೀಚರ್ಸ್ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದು ಬಂದುಬಿಟ್ಟು ಚಾರ್ಜರ್ ಕೇಬಲಲ್ಲಿ ವರ್ಕ್ ಮಾಡುವಂಥದ್ದು. ಇದನ್ನು ನೀವು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡ್ಕೊಳ್ಬೋದು, ಹಾಗೆ ಡೈರೆಕ್ಟಾಗಿ ಚಾರ್ಜರ್ ಮೂಲಕನೂ ಕೂಡ ಇದನ್ನು ರನ್ನಿಂಗ್ ಮಾಡ್ಬೋದು. 5 ಹೋಲ್ಗಳಿದ್ದಾವೆ. ಈ ಹೋಲ್ ಮೂಲಕನೇ ಇಲ್ಲಿ ಕೂಲಾಗಿ ಗಾಳಿ ಬರುವಂಥದ್ದು. ಸೊ ಅದಾದ ನಂತರ ಇಲ್ಲಿ ನೋಡ್ಬೋದು 4 ಬಟನ್ಸ್ಗಳಿರ್ತವೆ. ಇವು ಏನೆಲ್ಲ ಬಟನ್ ಅಂತ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಫ್ಯಾನ್ ಬಟನ್. ಇದರಲ್ಲಿ 3 ಸ್ಟೆಪ್ ಇರುವಂಥದ್ದು. ಮೊದಲನೇ ಆಪ್ಷನ್, ಸೆಕೆಂಡ್ ಆಪ್ಷನ್, 3ನೇ ಆಪ್ಷನ್ ಇರುವಂಥದ್ದು. ಸೊ ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಇದು ಬಂದುಬಿಟ್ಟು ಲೈಟಿಂಗ್. ಇದು ಬಂದುಬಿಟ್ಟು ಇದರ ಒಂದು ಫ್ಯಾನಲ್ಲಿ ಏನು ಫಾಗ್ ಬರುತ್ತಲ್ಲ ಆ ಒಂದು ಆಪ್ಷನ್ಸ್ ಇರುವಂಥದ್ದು. ಇದು ಕೂಡ 3 ಸ್ಟೆಪ್ ಇರುವಂಥದ್ದು. ಅದಾದ ನಂತರ ಇಲ್ಲಿ ಲೈಟು. ಇದು ಬಂದುಬಿಟ್ಟು 7 ಕಲರ್ಸ್ ಈ ಒಂದು ಲೈಟಲ್ಲಿ ಬರುವಂಥದ್ದು. ಇದ್ರ ಬಗ್ಗೆ ಇದನ್ನು ತೋರಿಸ್ತೀನಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹಾಕಿಬಿಟ್ಟು ಯಾವ ಥರ ಅಂತ. ಸೊ ಇದು ಬಂದುಬಿಟ್ಟು ಟೈಮಿಂಗ್ಸು.
ಟೈಮಿಂಗ್ಸ್ ಬಟನ್ ಇರುವಂಥದ್ದು. ಸೊ ಈ ಒಂದು ಫ್ಯಾನ್ ಮಾರ್ಕೆಟ್ನಲ್ಲಿ ಎಷ್ಟಿದೆ ರೇಟ್ ಅಂತ ನಿಮಗೆ ಗೊತ್ತಿರ್ಬೋದು. 700, 800, 1000 ರೂಪಾಯಿವರೆಗೂ ಕೂಡ ಕೆಲವೊಂದೊಂದು ವೆಬ್ಸೈಟಲ್ಲಿ ಹಾಗೆ ಲೋಕಲ್ ಮಾರ್ಕೆಟ್ನಲ್ಲಿ ಸೇಲ್ ಮಾಡ್ತಾ ಇರುವಂಥದ್ದು. ಸೊ ಇದು ಎಷ್ಟು ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಅಂತಂದರೆ ನಿಮಗೆ ಕೇವಲ 299 249 ಒಳಗಡೆಗೆ ಸಿಗ್ತಾ ಇರುವಂಥದ್ದು. ಎಲ್ಲಿ ಸಿಗುತ್ತೆ, ಯಾವ ರೀತಿ ನೀವು ಬೈ ಮಾಡೋದು ಅನ್ನೋದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಜಾಸ್ತಿ ನೀವು ಸ್ಪೀಡಾಗಿಟ್ಟರೆ ಜಾಸ್ತಿ ವಾಟರ್ ಖಾಲಿ ಆಗುತ್ತೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಡಿಸೈನ್ ಮಾಡಿರುವಂಥದ್ದು ನೋಡ್ತಾ ಇರ್ಬೋದು. ಈ ಒಂದು ಪ್ರಾಡಕ್ಟನ್ನು ಕ್ಲೀನ್ ಮಾಡೋದಕ್ಕೂ ಕೂಡ ಇಲ್ಲಿ ಇದನ್ನು ರಿಮೂವ್ ಮಾಡಿಬಿಟ್ಟು ನೀವು ಇದನ್ನು ಫ್ಯಾನ್ನ ಒಳಗಡೆಗೆ ಕ್ಲೀನ್ ಮಾಡ್ಬೋದು. ಇದು ಬೈ ಮಾಡಿ ಸೇಲ್ ಮಾಡಬೇಕು ಅಂದ್ಕೊಂಡಿದ್ರೆ ಅದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ಪ್ರಾಡಕ್ಟನ್ನು 50, 100, 200 ಪ್ರಾಡಕ್ಟನ್ನು ಖರೀದಿ ಮಾಡಿ ನೀವು ಲೋಕಲ್ ಮಾರ್ಕೆಟ್ನಲ್ಲಿ ಹಾಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕು, ಯೂಟ್ಯೂಬ್ನಲ್ಲೂ ಕೂಡ ಸೇಲ್ ಮಾಡುವ ಮೂಲಕ ಒಳ್ಳೆ ಅರ್ನಿಂಗನ್ನು ಮಾಡ್ಬೋದು. ಕೇವಲ ಒಂದು 5,000 to 10,000 ಇನ್ವೆಸ್ಟ್ಮೆಂಟ್ ಮಾಡೋದರಿಂದ ನೀವು ಈ ಒಂದು ಬಿಸ್ನೆಸ್ಸನ್ನು ಆರಾಮಾಗಿ ಶುರು ಮಾಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ನೀವು ಈ ಬಿಸ್ನೆಸ್ಸನ್ನು ಶುರು ಮಾಡಬೇಕು ಅಂತಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾರ್ಕೆಟಿಂಗ್ ಸಮಸ್ಯೆ ಇಲ್ಲ, ಹಾಗೆ ಲೇಬರ್ ಅವಶ್ಯಕತೆ ಇಲ್ಲ, ದೊಡ್ಡ ಮಳಿಗೆ ಅವಶ್ಯಕತೆ ಇಲ್ಲ. ನಿಮ್ಮ ಮನೆಯಲ್ಲಿ ಇರುವಂಥ ಸ್ಥಳಾವಕಾಶದಲ್ಲಿ ಬಿಸ್ನೆಸ್ ಮಾಡ್ಬೋದು. ಹಾಗೆ ಯಾರೆಲ್ಲ ಪಾರ್ಟ್ ಟೈಮ್ ಆಗಿ ಬಿಸ್ನೆಸ್ಸನ್ನು ಮಾಡಬೇಕು ಅಂದ್ಕೊಂಡಿದ್ರೆ ನೀವು ಕೂಡ ಮಾಡ್ಬೋದು. ಹಾಗೆ ಮಹಿಳೆಯರು, ಪುರುಷರು ಯಾರು ಬೇಕಾದರೂ ಬಿಸ್ನೆಸ್ಸನ್ನು ಮಾಡ್ಬೋದು. ಈ ಬಿಸ್ನೆಸ್ಸನ್ನು ಮಾಡೋದಕ್ಕೆ ಎಜುಕೇಷನ್, ಯಾವುದೇ ಟ್ರೈನಿಂಗ್ ಏನು ಕೂಡ ಅವಶ್ಯಕತೆ ಇಲ್ಲ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಮುಂದಿನ ಒಂದು ಹೊಸ ಬಿಸ್ನೆಸ್ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. Thank you for watching.